ನೋಡಿ, ನಾವು ಸಾರ್ವಜನಿಕರಿಗೂ ಇದನ್ನ ಅವಕಾಶ ಕೊಟ್ಟಿದ್ದೀವಿ. ಬಹಳ ಜನ ಫೋಟೋ ಎಳೆದ್ಬಿಟ್ಟು ಲೋಡ್ ಮಾಡಿದ್ದಾರೆ. ನಮ್ಮ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಅವ್ರಿಗೆ ಜವಾಬ್ದಾರಿ. ನಾನೇ 15 ದಿನ ಆದ್ಮೇಲೆ ನಾನೇ ರಾತ್ರಿ ರೌಂಡ್ ಹೋಗ್ತೇನೆ. ನಾನು ನಾಳೆ ಮೋಟರ್ ಸೈಕಲ್ ರೆಡಿ ಮಾಡಿಸಿದ್ವಿ. ಈ ಮೇನ್ ರೋಡ್ಗಳಲ್ಲಿ ಬಿಟ್ಬಿಟ್ಟು ಸೈಡಲ್ಲೆಲ್ಲ ಹೋಗ್ಬೇಕಲ್ಲ, ಬರೀ ಮೇನ್ ರೋಡ್ ನೋಡ್ಕೊಂಡು ಬಂದಾಯ್ತು. ನಮ್ಮ ಆಫೀಸರ್ಗಳೆಲ್ಲ ಬರೀ ಮೇನ್ ರೋಡೇ ತೋರಿಸ್ತಾರೆ. ನನಗೆ ಎಲ್ಲ ಆಫೀಸರ್ಸ್ ಬರೀ ಮೇನ್ ರೋಡ್ ತೋರಿಸ್ತಾರೆ. ಅದಕ್ಕೆ ಒಂದು ಮೋಟರ್ ಸೈಕಲ್ ರೆಡಿ ಮಾಡಿ, ನಂದೇ ಮೋಟರ್ ಸೈಕಲ್. ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಇಟ್ಕೊಂಡಿದ್ದೆ. ನಾನು 3ರಲ್ಲಿತ್ತು, ತರಿಸ್ದೆ. ರಿಪೇರಿ ಮಾಡಕ್ಕೆ ಹೋದ್ರೆ ರೆಡಿ ಮಾಡಿ ತಂದು ಕೊಟ್ಟಿದ್ದಾರೆ ಯಾರೊಬ್ಬ ಫ್ರೀಯಾಗೆ. ನಮ್ಮ ಹುಡುಗ, ಅವನಿಗೆ ಅಭ್ಯಾಸ ಬಳಿ ಹಳೆ ಮೋಟರ್ ಸೈಕಲ್ ರಿಪೇರಿ ಮಾಡಿದೆ ಅವನ ಕೆಲಸ. ಸೊ ತಂದು ಕೊಟ್ಟಿದ್ದಾನೆ. ಅದಕ್ಕೆ ಈಗ ಫಿಟ್ನೆಸ್ ಕಳಿಸ್ತಾ ಇದ್ದೀನಿ. ಅದನ್ನು ಒಂದು ರೌಂಡ್ ಹೋಗ್ಬೇಕೀಗ. ಅದನ್ನು ಅದರಲ್ಲೆಲ್ಲ ಚೆಕ್ ಮಾಡಬೇಕು. ನಮ್ಮ ಕಮಿಷನರ್ ಕುಂಡಿಸ್ಕೊಂಡು ಹೋಗಿ ತೋರಿಸ್ಬೇಕು ಅವ್ರಿಗೆ. ಸ್ಟಾರ್ಟ್ ಮಾಡಿದ್ರು. ಇರಪ್ಪ, ಒಂದೇ ದಿನಕ್ಕೆ ಇಷ್ಟೊಂದು ಊಟ ಮಾಡೋದಂಗೆ ನೀನು. ನೋಡಪ್ಪ, ಒಂದು ತಿಳ್ಕೊಳ್ಳಿ, ಪಾಪ ಅವ್ರ ನೋವು ನನಗೆ ಅರ್ಥ ಆಗ್ತದೆ, ಅವ್ರ ಪ್ರಾಬ್ಲಮ್ಸ್ ಅರ್ಥ ಆಗ್ತದೆ. 50% ಇದ್ದಿದ್ದು 75% ಕೊಟ್ಟಿದ್ದೀನಿ. ಇನ್ನು ಅದು ಆಯೋಗದ ಮುಂದೆ ಇದೆ. ಅವರು ಪಾಪ ಕೋರ್ಟ್ ಗಿರಿಟ್ಗೆಲ್ಲ ಹೋಗಿದ್ದಾರೆ. ಬಟ್ ದೇ ಶುಡ್ ನಾಟ್ ಬ್ಲ್ಯಾಕ್ ಮೇಲ್ ದಿ ಗೌರ್ಮೆಂಟ್. ನಾನು ಅವ್ರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಾನು ಲೀಗಲ್ ಹೆಂಗೆ ಸಹಾಯ ಮಾಡ್ಬೋದು ಅಂತ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಆಫೀಸರ್ಸ್ಗೆ ಹೇಳಿದ್ದೀನಿ. ಅವ್ರು ಏನಾದ್ರು ಒಂದು ದಾರಿ ಹುಡುಕಿ ಅಂತ ಹೇಳಿದ್ದೀನಿ. ನನಗೇನು ಅವ್ರ ದುಡ್ಡೆಲ್ಲ ಇಟ್ಕೋಬೇಕು ಕೊಡಬಾರ್ದು ಅಂತ ಏನಿಲ್ಲ. ಬಟ್ ಲೀಗಲಾಗೆ ಆ ಕಮಿಷನ್ ಅವ್ರಿಗೂ ನಾನು ಪರ್ಸನಲ್ ಹೋಗಿ ಅವ್ರಿಗೂ ಕೂಡ ಯಾವ ರೀತಿ ಇವ್ರಿಗೆ ಸಹಾಯ ಮಾಡ್ಬೋದು ಅಂತ ಅವ್ರಿಗೂ ಕೂಡ ಕೇಳಿದ್ದೀನಿ. ಅವ್ರವ್ರಿಗೆ ಆಫೀಸರ್ಸ್ಗೆ ಅವ್ರಿಗೆ ಮಾತಾಡೋಕ್ಕೆ ಹೇಳಿದ್ದೀನಿ ಯಾವ ರೀತಿ ಮಾಡ್ಬೋದು ಅಂತ. ವಿಲ್ ಕಮ್ ಔಟ್ ವಿತ್ ಎ ಸೊಲ್ಯೂಷನ್. ಅದು ಬಿಟ್ಬಿಟ್ಟು ನಾನು ರಿಪೇರಿ ಮಾಡಲ್ಲ, ನಾನು ಸ್ಟ್ರೈಕ್ ಮಾಡ್ತೀನಿ ಅಂದರೆ, ಸ್ಟ್ರೈಕ್ ಮಾಡಿದ್ರೆ ನೀವಿಲ್ಲ ಅಂದರೆ ಇನ್ನೊಬ್ಬ ಬರ್ತಾರೆ. ಈಗ ನೀವು ಸ್ಟ್ರೈಕ್ ಮಾಡಿದ್ರೆ ಇನ್ನೊಬ್ಬ ಬಂದು ಕೆಲಸ ಮಾಡ್ತಾರೆ. ನಾವೇನು ಮಾಡೋಕ್ಕಾಗಲ್ಲ. ನಾನು ಕೆಲಸ ನಿಲ್ಸೋಕ್ಕಾಗ್ತದ? ಗುಂಡಿ ಮುಚ್ಚೋದನ್ನ ನಿಲ್ಸೋಕ್ಕಾಗ್ತದ? ಇನ್ನೊಬ್ರು ಬಂದು ಗುಂಡಿ ಮುಚ್ಚೋದು ಅಷ್ಟೇ, ಸಿಂಪಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.